ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವತ್ತು ಭಗವಂತ ನಿನ್ನ ಮಗಳಿಗೆ ನೀನೇ ಧ್ವನಿ ಆಗ್ತೀಯ ಅಂತ ಹೇಳಿದ್ದ. ಆಗ ನನಗೆ ಅರ್ಥ ಆಗಿರ್ಲಿಲ್ಲ. ಈಗ ಅರ್ಥ ಆಯ್ತಾ? ಭಗವಂತ ಅರ್ಥ ಆಯ್ತು. ಭಗವಂತ ಅರ್ಥ ಆಯ್ತು. ನನ್ನ ಮಗಳಿಗೆ ಧ್ವನಿ ಬರೋದಕ್ಕೆ ಕಾರಣನೂ ನೀನೇ ಅಂತನೂ ಗೊತ್ತಾಯ್ತು. ಆದ್ರೆ ನನ್ಗೊಂದು ಡೌಟು ಭಗವಂತ. ಪಾಪ ಆ ಕಣ್ಣಿಲ್ದಿರೋನ್ಗೆ ಕಣ್ಣು ಕೊಡಬಹುದಾಗಿತ್ತಲ್ಲ. ಅವನು ಪ್ರಪಂಚ ನೋಡಿರೋನು. ಕತ್ಲೆಯಲ್ಲಿರೋರ್ಗೆ ಬೆಳಕಿನ ಅವಶ್ಯಕತೆ ಇರುತ್ತೆ ಶಿವಪ್ರಸಾದ್. ಆದ್ರೆ ಬೆಳಕಿದ್ದು ಕತ್ಲೆಯಲ್ಲಿದ್ದೀವಿ ಅನ್ಕೊಳ್ಳೋರ್ಗೆ ಬೆಳಕನ್ನು ಕೊಟ್ಟರು ಕತ್ಲೆಯಲ್ಲೇ ಇರ್ತಾರೆ. ಅರ್ಥ ಆಗ್ಲಿಲ್ಲ. ಇವನು ಕಣ್ಣಿಲ್ಲ ಅಂತ ಹೇಳ್ಕೊಂಡ್ಬಂದವನಲ್ವಾ? ಆರಾಮ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಇವನು ಆ ಕಪಾಳೇಶ್ವರನ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ. ಇದೆಲ್ಲ ನಾಟಕನ? ಎಂತ ಮೋಸ! ಛೇ, ನಾನು ಹೋಗಿ ಹೋಗಿ ಇವನಿಗೆ ಪಾಪ ಅನ್ನ. ಅಲ್ಲ ಭಗವಂತ, ಆ ಕಪಾಳೇಶ್ವರನ ಇಲ್ಲಿವರೆಗೂ ಯಾಕೆ ಬೆಳೆಯಕ್ ಬಿಟ್ಟೆ ನೀನು? ಚಿಟ್ಕೆ ಹೊಡೆಯೋಷ್ಟರಲ್ಲಿ ನೀನೇ ಹ್ಯಾಂಡಲ್ ಮಾಡ್ಬೋದಪ್ಪ. ನಾನು ಯಾಕೆ ಮಾಡ್ಲಿ ಶಿವಪ್ರಸಾದ್? ಅಂತವ್ರನ್ನ ದೇವ್ರು ಮಾಡಿದ್ದು ನೀವು. ಇವ್ರು ಮಾಡೋ ಚಮತ್ಕಾರನ ಪವಾಡಗಳು ಅಂತ ತಪ್ಪು ತಿಳ್ಕೊಂಡಿದ್ದು ನೀವೇ. ಅವರಿಗೆ ತನ್ನ ಮನ ಧನ ಅರ್ಪಿಸಿದ್ದು ನೀವೇ. ಕೊನೆಗೆ ಅವ್ರ ಬಣ್ಣ ಬಯಲಾದಾಗ ಇದಕ್ಕೆಲ್ಲ ನಾನೇ ಕಾರಣ ಅಂತ ನನ್ನ ಮೇಲೆ ಆರೋಪ ಮಾಡೋರು ನೀವೇ. ನೀವು ನಿಂತಿರೋ ಈ ನೆಲ ಸಾಮಾನ್ಯವಾದ್ದು ಅಲ್ಲ ಶಿವಪ್ರಸಾದ್. ಇಲ್ಲಿ ಸಾಧು ಸಂತರು ಯೋಗಿಗಳು ತಪಸ್ಸು ಮಾಡಿ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿರುವಂತ ಪುಣ್ಯಭೂಮಿ ಇದು. ನಮ್ಮ ಸುತ್ತಮುತ್ತ ಅದೆಷ್ಟೋ ಸಾಧು ಸಂತರು ಯೋಗಿಗಳು ಅಪಾರವಾದ ಜ್ಞಾನ ಮತ್ತು ಶಕ್ತಿಯನ್ನು ಹೊಂದಿದ್ರು. ಅವರು ಯಾವತ್ತೂ ನಾವೇ ದೇವ್ರು ಅಂತ ಹೇಳ್ಕೊಂಡಿಲ್ಲ. ಅವ್ರು ಮಾಡಿರೋ ಕೆಲಸಗಳು, ಅವರು ಸಮಾಜಕ್ಕೆ ಮಾಡಿರೋ ಸೇವೆಗಳು ಎಲ್ಲರ ದೃಷ್ಟಿನಲ್ಲೂ ಅವರನ್ನ ದೇವ್ರ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ನೀವು ನನ್ನನ್ನು ತಲುಪೋದಕ್ಕೆ ಇಂತಹ ಏಜೆಂಟ್ಗಳ ಅವಶ್ಯಕತೆ ಇಲ್ಲ ಶಿವಪ್ರಸಾದ್. ಗುರು ಹಿರಿಯರಿಗೆ ಗೌರವ ನೀಡ್ತಾ, ತಂದೆ ತಾಯಿಯರ ಸೇವೆ ಮಾಡ್ತಾ, ಇನ್ನೊಬ್ಬರಿಗೆ ಒಳ್ಳೇದನ್ನ ಮಾಡಕ್ ಆಗದೆ ಇದ್ರು ಒಳ್ಳೇದನ್ನ ಬಯಸ್ತಾ, ಸದಾಕಾಲ ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ನಡೀತಾ ಇದ್ರೆ ನೀವೆಲ್ಲರೂ ನನಗೆ ಆಪ್ತರಾಗ್ತೀರ. ನಾನು ಸದಾಕಾಲ ನಿಮ್ ಜೊತೆಲೇ ಇರ್ತೀನಿ, ನಿಮ್ ಸ್ನೇಹಿತನಾಗಿ. ಯಾರು ಯಾವ ಕಿಡಿಗೇಡಿ ಕೆಲಸ ಮಾಡಿರೋದು? ನೋಡಿ, ನಿಮ್ಗೆಲ್ಲ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಅಂತ ನನ್ನ ರೋಷ ಆವೇಶನೆಲ್ಲ ಕಟ್ಟಿಟ್ಟಿದ್ದೀನಿ. ಆದ್ರೆ ಆ ಗಂಟನ್ನ ಬಿಚ್ಚೋದು ತುಂಬಾ ಸಮಯ ಹಿಡಿಯಲ್ಲ. ನೆನ್ಪಿರ್ಲಿ, ನೆನ್ಪಿರ್ಲಿ. ಭಗವಂತ, ಏನಾಯ್ತು ಶಿವಪ್ರಸಾದ್? ಯಾಕೆ ಇಷ್ಟೊಂದು ಕೋಪ? ಮತ್ತಿನ್ನೇನ್ ಭಗವಂತ, ಯಾವನೋ ಕೋತ್ ನನ್ನ ಮಗ ನಮ್ಮ ನಿಕ್ಕರ್ ಕಂಪ್ನಿ ಸ್ಟಿಕ್ಕರ್ನ ನನ್ನ ಹೆಲ್ಮೆಟ್ ಮೇಲೆ ಹಚ್ಚಿದ್ದಾನೆ. ಸಮಾಧಾನ. ನಾವು ಆಡೋ ಮಾತುಗಳು ನಮ್ಮ ಹಿಡಿತದಲ್ಲಿರಬೇಕು ಶಿವಪ್ರಸಾದ್. ಇಲ್ಲಾಂದ್ರೆ ನಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಪಶ್ಚಾತ್ತಾಪನ? ನೋ ಚಾನ್ಸ್. ನಾನು ಮಾತಾಡ್ತೀನಿ. ಈ ಕೆಲಸ ಮಾಡಿದವನ್ನ ಬೈತೀನಿ. ಅವನು ನಾನ್ಸೆನ್ಸ್ ನನ್ನ ಮಗ, ಇಡಿಯಟ್ ನನ್ನ ಮಗ. ನಿನ್ ಮಗನೇ ಈ ಕೆಲಸ ಮಾಡಿ. ನನ್ನ ಮಗನ? ಅದಕ್ಕೆನಾ
ನನ್ನ ಬಾಯಲ್ಲಿ ಇಡಿಯಟ್ ನನ್ನ ಮಗ, ನಾನ್ಸೆನ್ಸ್ ನನ್ನ ಮಗ ಅಂತ ನನ್ನ ಮಗನ ಗುಣಗಾನ ಮಾಡಿಸಿದ್ದು. ಸಾರಿ ಭಗವಂತ, ಆಕ್ರೋಶದಲ್ಲಿ ಆವೇಶ ಭರಿತನಾಗಿ ಆರೋಪ ಮಾಡಿಬಿಟ್ಟೆ. ಬಟ್ ವಾಟ್ ಎವರ್ ಇಟ್ ಇಸ್, ಅವನು ನನ್ನ ಮಗ, ನನ್ನ ಪರವಾಗಿ ನನ್ನ ಕಂಪನಿ ಮಾರ್ಕೆಟಿಂಗ್ನ ನನ್ನ ಮಗ ಮಾಡ್ತಾ ಇದ್ದಾನೆ. ಆಕ್ಚುಲಿ ಅವನಿಗೆ ನನ್ನ ಚಡ್ಡಿ ಕಂಪನಿ ಅಂದ್ರೆ ತುಂಬಾ ಹೆಮ್ಮೆ. ಹಿ ಇಸ್ ವೆರಿ ಪ್ರೌಡ್. ಐ ಆಮ್ ಆಲ್ಸೋ ಪ್ರೌಡ್. ಹಿ ಇಸ್ ಡ್ಯಾಡ್ಸ್ ಲಿಟಲ್ ಪ್ರಿನ್ಸ್. ರೀ, ಇನ್ನೂ ಆಫೀಸ್ಗೆ ಹೊರಡ್ಲಿಲ್ವಾ ನೀವು? ನಿಮ್ಮನೆ ಕೇಳ್ತಿರೋದು. ಹೊರಡ್ತಾ ಇದ್ದೆ, ಅಷ್ಟರಲ್ಲಿ ನಿನ್ನ ಮಗನ ಲಲಿತ ಕಲೆನ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಎಂತ ಕೆಲಸ ಮಾಡಿದ ನೀನು? ಇರುತ್ತೆ ಕೊಡ್ತೀನಿ. ಬೇಡ ಬೇಡ ಬೇಡ, ಲೇಟ್ ಆಯ್ತು. ಐ ವಿಲ್ ಮ್ಯಾನೇಜ್. ಹೋಗ್ತೀನಿ. ರೀ, ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಕು. ಹೋಗ್ಬಿಟ್ಟು ಬರ್ತೀನಿ. ಓಕೆ, ಹುಷಾರು, ಬೇಗ ಬನ್ನಿ. ಸಾಕಾಗಿದೆ ಮೇಡಮ್ ಫೋನು. ಎಷ್ಟು ಕೊಟ್ರೆ? ಸ್ವಲ್ಪ ಎಕ್ಸ್ಪೆನ್ಸಿವ್ ಸರ್. ಎಕ್ಸ್ಪೆನ್ಸಿವ್ ಅಂದ್ರೆ ಏನೊಂದು 15-20 ಸಾವಿರ ರೂಪಾಯಿ ಇರ್ಬೋದಾ? ಶಿವು, ದಡ್ಡ ಹಾಕಣ ನೀನು. ಅದನ್ನೇನ್ ಮಾಮೂಲಿ ಫೋನ್ ಅನ್ಕೊಂಡಿದ್ಯಾ? ಅದೇನಾದ್ರೂ ಬಿದ್ದು ಅದ್ರ ಸ್ಕ್ರೀನ್ ಹೊಡೆದೋದ್ರೆ 15-20 ಸಾವಿರ ರಿಪೇರಿಗೆ ಖರ್ಚಾಗತ್ತೆ. ಇದಕ್ಕೆ ಅಂತಾನೆ ಇನ್ಶೂರೆನ್ಸ್ ಪಂಚರ್ಸ್ ಮಾಡ್ತಾರಪ್ಪ. ಹೌದಾ? ಹೌದು ಸರ್, 1,25,000. 1,25,000 ಅಂದ್ರೆ ನನ್ನ 4 ತಿಂಗಳ ಸಂಬಳ. ಹಂಗ್ ಲೆಕ್ಕ ಕಂಡ್ರುವ ಒಂದ್ 5,000 ಸಾವಿರ ಕಮ್ಮಿ ಬರ್ತಾವಪ್ಪ. ಏನೇ ಆದ್ರೂ ಮೊಬೈಲ್ಗೆಲ್ಲ ಯಾರಾದ್ರೂ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರ ಮೇಡಮ್? ಬ್ರ್ಯಾಂಡ್ ಕಣ ಶಿವು, ಬ್ರ್ಯಾಂಡು. ಏನೆಲ್ಲ ನಿನ್ನ ಹಾಗೆ ಸಂಡೆ ಬಜಾರ್ ವ್ಯವಹಾರ ಮಾಡ್ತಾರೆ ಅನ್ಕೊಂಡಿದ್ಯಾ? ಈ ಫೋನನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಜನ ನಮ್ಮನ್ನ ನೋಡೋ ರೇಂಜೇ ಬೇರೆ. ಪಾಪ ಇದೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು ಬಿಡು. ಆದ್ರೂ ಬಾಸ್ಕಿ ಅವ್ರೆ, ನೀವು ತುಂಬಾ ಹಾರ್ಶ್ ಆಗಿ ಮಾತಾಡ್ತಾ ಇದ್ದೀರಾ. ಇರ್ಲಿ ಬಿಡಿ. ಆದ್ರೆ ನನಗೆ ಗೊತ್ತಿರೋದು ಇಷ್ಟೇ, ನೀವು ಇಂಪೋರ್ಟೆಡ್ ವಾಚ್ ಹಾಕೋತೀರಾ, ನಾನು ಲೋಕಲ್ ವಾಚ್ ಹಾಕೋತೀನಿ. ತೋರ್ಸೋ ಟೈಮು ಒಂದೇ ಅಲ್ವಾ? ನೀವು ಕಾರಲ್ಲಿ ಬರ್ತೀರಾ, ನಾನು ಹಳೆ ಸ್ಕೂಟ್ರಲ್ಲಿ ಬರ್ತೀನಿ. ಬರೋ ಆಫೀಸು ಒಂದೇ ಅಲ್ವಾ? ನೀವು ಯಾರಿಗಾರು ಫ್ರೆಂಡ್ ಆಗಬೇಕು ಅಂದರೆ ಸ್ಟೇಟಸ್ ನೋಡ್ತೀರಾ, ನಾವು ಫ್ರೆಂಡ್ಗಳು ಹಾಕೋ ಸ್ಟೇಟಸ್ ನೋಡ್ತೀವಿ. ಒಟ್ಟಿನಲ್ಲಿ ಫೋನಲ್ಲಿ ಹಲೋ ಅಂತ ಹೇಳೋಕ್ಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಅಯ್ಯೋ ಮಾರ್ಗಿ ಮೇಡಮ್, ನಿಮ್ಗೆಲ್ಲ ಹೇಳಿದ್ದು ಜನರಲ್ ಆಗಿ ಕ್ಯಾಶುಯಲ್ ಆಗಿ ಹೇಳಿದೆ. ಬಾಸ್ಕಿ ಅವ್ರೆ, ನೀವ್ ಹಾಗೆ ಮಾತಾಡಬಾರ್ದಿತ್ತು. ಪಾಪ ಅದೆಷ್ಟು ಬೇಜಾರು ಮಾಡ್ಕೊಂಡ ಏನೋ. ಅವನ ಬಗ್ಗೆ ಬಿಡ್ರಲ್ಲೇ. ಮಾರ್ಗೆ ಮೇಡಮ್, ಹೊಸ ಫೋನಲ್ಲಿ ಹೊಸದಾಗಿ ಸೆಲ್ಫಿಗಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಶಿವು. ಮಾರ್ಗಿ ಮೇಡಮ್ ಅವ್ರು ಹೊಸ ಫೋನ್ ನೋಡಿದ್ರ ಸರ್? ನೋಡಿದೆ. ಆ 6 ಇಂಚಿನ ಮೊಬೈಲು ಕೊಟ್ಟಿರೋ ದುಡ್ಡಲ್ಲಿ ನಮ್ಮೂರಲ್ಲಿ 650 ಸ್ಕ್ವೇರ್ ಫೀಟ್ ಜಾಗ ಸಿಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಸರ್, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೇನು ಲಕ್ಷ ಕೊಟ್ಟು ಮೊಬೈಲ್ ತಗೋಬೇಕು ಅಂತ ಆಸೆ ಇಲ್ಲ. ಆದರೂ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಓಡ್ತಾ ಇದೆ, ಕೇಳಲ್ಲ ಸರ್? ಕೇಳು. ಈಗ ಮಾರ್ಗಿ ಮೇಡಮ್ ಅವರು ನಾವು ಎಲ್ಲ ಈ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಸಂಬಳದಲ್ಲಿ ನಮಗೂ ಅವ್ರಿಗೂ ಒಂದು 10-15 ಸಾವಿರ ವ್ಯತ್ಯಾಸ ಇರಬಹುದು. ಆದರೂ ಲಕ್ಷ ಕೊಟ್ಟು ಫೋನ್ ತಗೋತಾರೆ ಸರ್? ಶಿವು, ಒಬ್ಬನೇ ಮೆಟ್ಲು ಹತ್ಬೇಕು ಅಂದ್ರೆ ಏನು ಮಾಡ್ತೀಯ? ಸಲೀಸಾಗತ್ತೆ ಹೇಳಿದ್ಬಿಡ್ತೀನಿ ಸರ್. ಅದೇ 4 ಜನನ ಹೊತ್ಕೊಂಡು ಹತ್ತು ಅಂದರೆ? 4 ಜನನ ಹತ್ತೋದಿರಲಿ, ತೆವಳಕ್ಕೂ ಆಗಲ್ಲ. ಅದೇ ವ್ಯತ್ಯಾಸ. ನೀನು ಸಂಸಾರದ ನೊಗ ಹೊತ್ಕೊಂಡು 4 ಜನರ ಬದುಕನ್ನ ಸಾಗಿಸ್ತಾ ಇದ್ದೀಯ ಅಲ್ಲ ಶಿವು. ಚಡ್ಡಿ ಕಂಪ್ನಿಲಿ ಕೆಲಸ ಮಾಡಿಕೊಂಡು ನೀವೇ ಸ್ವಂತ ಒಂದು ಚಡ್ಡಿ ತಗೊಳಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ಅಷ್ಟು ಕಾಸ್ಟ್ಲಿ ಮೊಬೈಲ್ ಹೇಗಯ್ಯ ತಗೋತ್ಯಾ? ಕರೆಕ್ಟಾಗಿ ಹೇಳಿದ್ರಿ ಸರ್. ಈ ವಿಷಯ ನನಗೂ ಗೊತ್ತಿತ್ತು, ಆದರೂ ನಿಮ್ಮಂತ ಹಿರಿಯರಿಂದ ಕೇಳಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ಕೇಳಿದೆ ಸರ್. ಥ್ಯಾಂಕ್ ಯು ಸರ್. ಬಟ್ ಏನೇ ಆಗಲಿ ಸರ್, ನಾನು ಲಕ್ಷ ದುಡ್ತೀನಿ. ಆಗ 1.25 ಲಕ್ಷ ಅಲ್ಲ ಸರ್, 11.25 ಲಕ್ಷದ ಮೊಬೈಲ್ ತಗೋತೀನಿ. ಸರ್ ಸಾಲ ಮಾಡಿದ್ರು ಸರ್? ಯಾರ ಹತ್ರ ಮಾಡಿಲ್ಲ ಅಂತ ಕೇಳು. ಸರಿ, ಭೂಗತ ಪಾತ ಕಿತ್ತಾವ?
ಹೋಗತ್ತಾ ಪಾತಕಿ ಅಂಡರ್ ವರ್ಲ್ಡ್ ಡಾನ್. ಹೇ ರಾಮಯ್ಯ, ಏನ್ ಹಿಂಗೆ ಹೇಳ್ತಾ ಇದ್ಯಾ? ನಾನು ಆ ಥರ ಎಲ್ಲ ಯಾರ ಹತ್ರ ಸಾಲ ಮಾಡಿಲ್ಲ. ಯಾರು ಹೇಳ್ತಾ ಇದ್ಯಾ? ಅವ್ರು ಹೇಳಿದ್ದೀನಿ ನಿಮ್ಗೆ ಹೇಳ್ತಾ ಇದ್ದೀನಿ ಸರ್. ಯಾರೋ ಬಂದ ತಕ್ಷಣ ಶಿವಪ್ರಸಾದ್ ಎಲ್ಲಿ ಅಂದ್ರು ಸರ್. 6 ಅಡಿ ಘಟ ಸರ್. ಅವನೇನಾದ್ರೂ ಕೆಳಕ್ ಬಿದ್ರೆ ಅವನನ್ನ ಎತ್ತಕ್ಕೆ 8 ಜನ ಬೇಕು ಸರ್. ನೋಡಕ್ ಖರಾಬಾಗಿದೆ ಸರ್, ಅದಕ್ಕೆ ಓಡ್ ಬಂದ್ಬಿಟ್ಟೆ ಸರ್. ಏ ರಾಮಯ್ಯ, ಯಾರು ಏನು ಅಂತ ಸರಿಯಾಗಿ ವಿಚಾರಿಸ್ಬೇಕು ತಾನೆ. ಇನ್ನೊಂದು ಮಾತು ಏನಾದ್ರು ಮಾತಾಡಿದ್ದೆ ಮಾರ್ಗಿ ಮೇಡಮ್ ಅವ್ರು 1 ಲಕ್ಷದ ಹೊಸ ಫೋನಿಂದ ಫಸ್ಟ್ ನಮ್ಮ ಮನೆಗೆ ಹೋಗ್ತಾ ಇದ್ದಿದ್ ಕಾಲ ಏನಂತ ಹೇಳಿ? ಏನಂತ? ರಾಮಯ್ಯ ಹೋಗ್ಬಿಟ್ಟ ಅಂತ ಸರ್. ಹೋಗ್ಬಿಟ್ಟು ಬರ್ತೀನಿ ಸರ್. ಶಿವು, ಭಗವಂತ ಒಳ್ಳೇದು ಮಾಡ್ತಾನೆ. ಎಲ್ಲಿ ಹೋಗ್ಬಿಟ್ರು ಇವರು? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ? ಪ್ರತಿದಿನ ಆಫೀಸ್ ಬಿಟ್ಟ ತಕ್ಷಣ ಮನೆಗೆ ಬಂದಿರೋರು ಇವತ್ತು ನೋಡಿದ್ರೆ ಪತ್ತೆನೇ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬೇರೆ ಬರ್ತಿದೆ. ಏನು ಮಾಡೋದಪ್ಪ? ಯಾಕಮ್ಮ ಗಾಬರಿ ಆಗಿದ್ಯಾ? ಮಾವ, ಇವ್ರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಟೆನ್ಷನ್ ಆಗ್ತಿದೆ. ಅವನೇನು ಸಣ್ಣ ಹುಡುಗ ಏನಮ್ಮ, ಬರ್ತಾನೆ ಬಿಡಮ್ಮ. ಇಲ್ಲ ಮಾವ, ಬೆಳಗ್ಗೆನೆ ಅವ್ರು ಹೋಗ್ಬೇಕಿದ್ರೆ ಹೇಳಿ ಹೋದ್ರು, ಇವತ್ತು ಯಾವ ಮೀಟಿಂಗ್ಸು ಇಲ್ಲ, ಯಾವ ಅಂಗಡಿಗೂ ಹೋಗಲ್ಲ, ಸಂಜೆ ಬೇಗ ಮನೆಗೆ ಬಂದ್ಬಿಡ್ತೀನಿ ಅಂತ. ಈಗ ನೋಡಿದ್ರೆ ಅವರು ಪತ್ತೆನೇ ಇಲ್ಲ. ಅದಕ್ಕೆ ಯಾಕೋ ಮನಸ್ಸಲ್ಲೆಲ್ಲ ತಳಮಳ. ನೋಡಮ್ಮ, ಮನುಷ್ಯನ ಮನಸ್ಸು ಮರಕಟ ಇದ್ದಾಗೆ. ಗಂಡ ಮನೆ ಬಿಟ್ಟು ಹೋದ್ಮೇಲೆ ಅಯ್ಯೋ ಯಾಕೆ ಇಷ್ಟೊತ್ತು ಬರಲಿಲ್ಲ, ಏನಾಯ್ತು ಏನೋ ಅನ್ನೋ ತಳಮಳ ಇದ್ದೇ ಇರುತ್ತಮ್ಮ. ಅದಕ್ಕೆ ಮನಸ್ಥಿತಿನ ಗಟ್ಟಿ ಮಾಡ್ಕೋಬೇಕು. ನೀನು ಆತ್ಮವಿಶ್ವಾಸ ಬೆಳೆಸ್ಕೋ. ನನ್ನ ಗಂಡನ ಏನೂ ಆಗಲ್ಲ, ಖಂಡಿತ ಮನೆಗೆ ಬರ್ತಾನೆ ಅಂತ. ಆಗ ಈ ಸಮಸ್ಯೆನೇ ಇರಲ್ಲ. ಹೌದು ಮಾವ, ಇಷ್ಟೊತ್ತು ನಾನು ಹಾಗೆ ಯೋಚನೆ ಮಾಡಿದೆ. ಆದರೆ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಾ ಇದೆ, ಅದಕ್ಕೆ ಭಯ ಆಗ್ತಿದೆ. ಇದೇ ನಮ್ಮ ಪ್ರೀತಿ ಅನ್ನೋದು. ಈ ಅಯೋಗ್ಯ ಫೋನ್ ತೊಗೊಂಡು ಹೋಗಿದ್ದಾನೆ, ಲೇಟಾಗಿ ಬರ್ತೀನಿ ಅಂತ ಅವ್ನು ಫೋನ್ ಮಾಡಬಾರ್ದಾ? ಏನು ಸ್ವಿಚ್ ಆಫ್ ಮಾಡ್ಕೊಂಬಿಟ್ರೆ ನಾವೇನು ತಿಳ್ಕೊಬೇಕು? ಮಾವ, ಅವ್ರೇನಾದರೂ ಆಪತ್ತಲ್ಲಿ? ಬಿಡ್ತು ನಮ್ಮ ಬಿಡ್ತು ನೋಡಮ್ಮ, ಟ್ರಾಫಿಕ್ ಇರಬೇಕು ಅಥವಾ ಟೈರ್ ಪಂಕ್ಚರ್ ಆಗಿರಬೇಕು, ಅಷ್ಟೇ. ಖಂಡಿತ ಬರ್ತಾನೆ ಬಿಡಮ್ಮ. ಸರಿ ಮಾವ, ಯಾವುದಕ್ಕೂ ನಾನು ದೇವ್ರಿಗೆ ದೀಪ ಹಚ್ಬಿಡ್ತೀನಿ, ನನ್ನ ಮನ್ಸಿಗೆ ಸಮಾಧಾನ ಆಗುತ್ತೆ. ಆಯ್ತಮ್ಮ, ನಿನ್ನ ಮನಸ್ಸಿಗೆ ಸಮಾಧಾನ ಆಗೋಗಿದ್ರೆ ಹಾಗೆ ಮಾಡಿ, ಆಯ್ತಾ? ಹಾಗೆ. ಇವತ್ತು ನ್ಯೂಸೇ ನೋಡಿಲ್ಲ ನಾನು ಬೆಳಗ್ಗೆಯಿಂದ. ಮನೆಯಲ್ಲಿರೋ ವಯಸ್ಸಾದವರು, ಮಕ್ಕಳು, ಗರ್ಭಿಣಿಯರು ಎಲ್ಲರೂ ನೋಡಲೇಬೇಕಾದ ವಿಷಯ ಇದು. ಹೊರಗಡೆ ಪ್ರಪಂಚದಲ್ಲಿ ದುಡ್ಕೊಂಡು ಬರೋ ಗಂಡಸು ಯಾವ ತರ ಕಷ್ಟಕ್ಕೆ ಸಿಕ್ಕಾಕೊಳ್ತಾನೆ ಅಂತ ನಿಮಗೇನಾದ್ರೂ ಗೊತ್ತಾ? ಒಳ್ಳೆ ಟೈಮಿಗೆ ಟಿವಿ ಹಾಕಿದ್ದೀರಿ, ಹೇಳಿ ಕೇಳೋಣ. ವಿಷಯ ಏನು ಅಂದ್ರೆ, ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಹೊಸ ಗ್ಯಾಂಗ್ ಬಂದಿದೆ ಕಣ್ರಿ. ಗ್ಯಾಂಗ? ಹೌದು ಕಣ್ರಿ. ಸಿಟಿಗೆ ಕಾಲಿಟ್ಟಿರೋದು ಮಟಾಶ್ ಮುಗ್ಧ ಗ್ಯಾಂಗ್. ಇವರು ಟಾರ್ಗೆಟ್ ಮಾಡೋದೇ ರಸ್ತೆಯಲ್ಲಿ ಓಡಾಡೋ 2 ವೀಲರ್ ಸವಾರರನ್ನ. ಅಯ್ಯೋ, ನನ್ನ ಮಗನು 2 ವೀಲರ್ ಅಲ್ವಾ ಓಡಿಸೋದು? ಇವತ್ತು ಕೂಡ ಒಬ್ಬ ಅಮಾಯಕ 2 ವೀಲರ್ ಸವಾರನಿಗೆ ದಾರಿಯಲ್ಲಿ ಅಡ್ಡ ಹಾಕಿ ಚಾಕುವಿನಿಂದ ಇರಿದಿದ್ದಾರೆ. ಅಯ್ಯೋ, ಗಿರಿಜಾ ಬಾ. ಏನಾಯ್ತು ಮಾವ, ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಟಿವಿಲಿ ಹೇಳ್ತಾ ಇದ್ರಮ್ಮ, ಬೆಂಗಳೂರಿಗೆ ಮಟಾಶ್ ಮುಗ್ಧ ಗ್ಯಾಂಗ್ ಬಂದಿದ್ದಾರಂತೆ. ಅವರು ಈ 2 ವೀಲರ್ ಹೋಗೋನ್ಗೆ ಚಾಕು ಹಾಕಿ ಚುಚ್ಬಿಟ್ರಂತಮ್ಮ. ಮಾವ, ನೀವೇ ಹೀಗೆ ಗಾಬರಿ ಮಾಡ್ಕೊಂಡ್ಬಿಟ್ರೆ ನಂಗೆ ಕೈ ಕಾಲೇ ಆಡಲ್ಲ. ಏನು ಯೋಚನೆ ಮಾಡಬೇಡಿ, ನಾನು ಈಗ ತಾನೇ ದೇವರಿಗೆ ದೀಪ ಹಚ್ಚಿದ್ದೀನಿ, ಏನು ತೊಂದರೆ ಆಗಲ್ಲ. ಅಮ್ಮ ಹೇಗಾರಾಗ್ರಿ, ಮೊದಲು ಅವಳ ಆಫೀಸ್ನಲ್ಲಿ ಯಾರಿಗಾರು ಫೋನ್ ಮಾಡಮ್ಮ. ಅಯ್ಯೋ, ನನ್ನ ಬುದ್ಧಿಗೆ ಇದು ಹೊಳಿಲೇ ಇಲ್ವಲ್ಲ. ಇರಿ, ರಾಮಯ್ಯಂಗೆ ಫೋನ್ ಮಾಡ್ತೀನಿ, ಅವನಿಗೆಲ್ಲ ಗೊತ್ತಿರುತ್ತೆ. ಹಲೋ ರಾಮಯ್ಯ, ನಾನು ಗಿರ್ಜಾ ಮಾತಾಡ್ತಿರೋದು. ನಮ್ಮ ಯಜಮಾನ್ರಿದ್ದಾರಾ ಅಲ್ಲಿ? ಹಾಂ, ಹೌದಾ, ಸರಿ ಆಯಿತು. ಏನಂತಮ್ಮ? ಇವ್ರು ಮಧ್ಯಾಹ್ನನೇ ಆಫೀಸಿಂದ ಹೊರಟಿದಾರಂತೆ. ಮಧ್ಯಾಹ್ನ ಹೋದವನು
ಇನ್ನು ಮನೆಗೆ ಬಂದಿಲ್ವಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನೋಡಮ್ಮ, ನೀನೇನು ಗಾಬರಿ ಆಗಬೇಡ. ನಾನು ಹೋಗಿ ಹುಡ್ಕೊಂಬರ್ತೀನಿ. ನಾನು ಮಾವ, ಇಷ್ಟೊತ್ತಲ್ಲಿ ನೀವೊಬ್ಬರೇ ಹೋಗೋದು ಬೇಡ. ಕಿರಿ, ಇನ್ನೂ ಸ್ವಲ್ಪ ಹೊತ್ತು ಕಾದು ನೋಡೋಣ. ಏನಮ್ಮ ನೀನು? ಮಗ ಅದವನು ಇನ್ನೂ ಮನೆಗೆ ಬಂದಿಲ್ಲ. ತಂದೆ ಮನಸ್ಸು ಅದು ಯಾಕೆ ಸುಮ್ಮನಿರುತ್ತಮ್ಮ? ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿರೋ. ಖಂಡಿತ ಸಿಗ್ತಾನೆ. ನಾನು ಹುಡ್ಕೊಂಡು ಕರ್ಕೊಂಬರ್ತೀನಿ. ಆಮೇಲೆ ಮಕ್ಕಳನ್ನ ಹುಷಾರ ನೋಡ್ಕೊ. ಮಾವ, ಇವ್ರನ್ನ ಹೇಗಪ್ಪ ತಡೆಯೋದು? ಪರಮಾತ್ಮ. ಮಾವ, ನನ್ನ ಮಾತು ಕೇಳಿ. ನೀನು ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ನಾನು ಕರ್ಕೊಂಬರ್ತೀನಿ. ಮಾವ, ನೀ ಸುಮ್ಮನೆರಮ್ಮ. ನಮ್ಮ ಅಯ್ಯೋ ದೇವರೇ. ಅಮ್ಮ, ನನ್ನ ಮಗನೆಲ್ಲಾರು ನೋಡಿದ್ಯಾನಮ್ಮ? ಅಲ್ಲಮ್ಮ, ಪವ್ಯ ಬಸ್ಯಾ, ನನ್ನ ಮಗನೆಲ್ಲಾರು ನೋಡಿದ್ರ? ಹ್ಞೂನ್ರಿ, ನೋಡ್ದೆ ರೀ ಜರ. ಯಾವಾಗ? ಮುಂಜಾನೆ ಆಫೀಸ್ಗೆ ಹೋಗ್ಬೇಕಾದ್ರ ಒಬ್ರ ಮಾತಾಡ್ಕೋತ ನಿಂತಿದ್ರಿ ಅಲ್ವೇನೋ ಪಿಂಗಾಣಿ? ಅಯ್ಯೋ ದಡ್ಡ, ನಾನು ಕೇಳಿದ್ದು ಇವಾಗ ನೋಡಿದ್ಯಾ ಅಂತ. ಅಲ್ರಿ ಅಜ್ಜರ, ಶಿವಪ್ಪಣ್ಣರು ಮನಿ ಬಿಟ್ರೆ ಆಫೀಸ್ ಬಿಟ್ರೆ ಮನಿ ಹೊಕ್ಕಾರ ಬರ್ತಾರ. ಮಧ್ಯದಾಗ ಎಲ್ಲಿ ಹೋಗಕ್ಕೆ ಸಾಧ್ಯ ಐತ್ರಿ? ನಮ್ಮ ಶಿವಪ್ಪಣ್ಣವ್ರ ಮ್ಯಾಪ್ನಾಗ ಇರೋದು ಆಫೀಸಿಂದ ಮನಿ, ಮನೆಯಿಂದ ಆಫೀಸು, ಇದಷ್ಟ ಲೊಕೇಶನ್ ರೀ. ಓ ಪ್ರಯೋಜನ ಇಲ್ಲ. ಮಂಜಣ್ಣ ಬಾಪ. ಯಜಮಾನ್ರೆ. ಮಂಜಣ್ಣ, ನನ್ನ ಮಗನೆಲ್ಲ ನೋಡಿದ್ಯಾ? ಶಿವಪ್ಪನವ? ನೀವೆಂತ ಅವರನ್ನು ಮಕ್ಕಳನ್ನು ಹುಡುಕಿದಾಗೆ ಹುಡುಕ್ತಾ ಇದ್ದೀರಿ? ಅವರೆಲ್ಲ ಕೆಲಸದ ಮೇಲೆ ಹೋಗಿರ್ತಾರೆ ಯಜಮಾನ್ರೆ, ಬರ್ತಾರೆ. ಮಂಡೆ ಬಿಸಿ ಮಾಡ್ಕೋಬೇಡಿ. ಒಬ್ಬ ತಂದೆ ನೋವು ನಿನಗೆ ಹೇಗಪ್ಪ ಗೊತ್ತಾಗಬೇಕು? ನಿನಗೂ ಮದುವೆ ಆಗಿ ಮಗ ಹುಟ್ಟಿ ಅವನ ಜೊತೆ 4-6 ದಿವಸ ಆಟ ಪಾಠ ಆಡಿ ಅವನೇನ ಕಳೆದು ಹೋದ್ರೆ ಆ ನೋವು ಏನು ಅಂತ ಆಗ ನಿನಗೆ ಗೊತ್ತಾಗತ್ತಪ್ಪ. ರೈಟ್ ಇಲ್ಲ. ಶಂಕರಣ್ಣ. ದೇವ್ರೆ, ಇವರು ಬಂದಿಲ್ಲ, ಮಾವನು ಬಂದಿಲ್ವೇ? ದೇವ್ರೆ, ಯಾಕಿಷ್ಟೊತ್ತಾಗಿದೆ? ಗಿರಿಜಮ್ಮ, ಕಾಶಿ ಅವರೇ, ಏನಾದ್ರೂ ಗೊತ್ತಾಯ್ತಾ? ಅಲ್ಲ, ನೀವು ಫೋನ್ ಮಾಡ್ರ ಮೇಲೆ ನಂಗೆ ವಿಷಯ ಗೊತ್ತಾದ್ದು. ಈಗ ಎಲ್ಲಿ ಹೊರ ಎಂತ ವಿಷಯ ಗೊತ್ತಾಯ್ತಾ? ಕಾಶಿ ಅವರೇ, ಇವ್ರು ಯಾವತ್ತೂ ಇಷ್ಟು ಲೇಟಾಗಿ ಬರೋರೇ ಅಲ್ಲ. ಈಗ ನೋಡಿದ್ರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫು, ಇನ್ನೂ ಬಂದಿಲ್ಲ. ಇವ್ರನ್ನ ಹುಡ್ಕೊಂಡು ಈಗ ಮಾವ ಹೋದ್ರು, ಅವರು ಬಂದಿಲ್ಲ. ನಂಗೆ ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ. ಅಯ್ಯೋ ಗಿರ್ಜಮ್ಮ, ಮನೆಗೆ ಬಪ್ಪುದು ಲೇಟ್ ಆಯ್ತಂಬುದು ದೊಡ್ಡ ಸಮಸ್ಯೆ. 2 ದಿನ ಮನೆಗೆ ಬರಲಿಲ್ಲ ಅಂದ್ರೆ ಆಗ ಏನೋ ಸಮಸ್ಯೆ ಆಯ್ತು ಅಂದಳೆ ಅನ್ಕೊಳ್ಳಕ್. ಕಾಶಿ ಅವರೇ, ಅರ್ಧ ಗಂಟೆ ಇವ್ರ ಮನೆಗೆ ಬರೋದು ತಡ ಆದ್ರೆ ಅದೇ ಹೊಡ್ಕೊಳಕ್ ಶುರು ಮಾಡುತ್ತೆ. ಅಂಥದ್ರಲ್ಲಿ ನೀವು 2 ದಿನಕ್ಕೆ ಹೋದ್ರಿ. ನೀವೇನೋ ಪೊಲೀಸು, ನಿಮಗಿದೆಲ್ಲ ಸಹಜ. ಆದರೆ ನಮಗಿದೆಲ್ಲ ಅಭ್ಯಾಸ ಇಲ್ವಲ್ಲ. ನೀವೇನು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಯಜಮಾನ್ರು ಆದಷ್ಟು ಬೇಗ ಮನೆಗೆ ಬರ್ಬೇಕಷ್ಟೇ. ಆಯ್ತಾಯ್ತು, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ. ಅವ್ರ ಆಫೀಸಿಗೆ ಏನಾದ್ರು ಫೋನ್ ಮಾಡಿದ್ಯಾ? ಹಾಂ, ಮಾಡಿದ್ದೆ. ರಾಮಯ್ಯಂಗೆ ಫೋನ್ ಮಾಡಿದ್ದೆ. ಅವ್ರು ಮಧ್ಯಾಹ್ನನೇ ಹೊರಟ್ರು ಅಂತ ಹೇಳಿದ್ರು. ಮಧ್ಯಾಹ್ನನೇ ಹೊರಂದ್ರ? ಮೇಡಮ್ ಅವರೇ. ರಾಮಯ್ಯ, ನೀವೇನು ಇಷ್ಟೊತ್ತಲ್ಲಿ? ಅದು ಮೇಡಮ್ ಅವರೇ, ನೀವು ಗಾಬರಿ ಮಾಡ್ಕೊ ಫೋನ್ ಮಾಡಿದ್ರಲ್ಲ, ಆಮೇಲೆ ಶಿವ ಸರ್ಗೆ ನಾ ಫೋನ್ ಮಾಡಿದೆ. ಅವ್ರ ಮೊಬೈಲು ಸ್ವಿಚ್ ಆಫ್ ಅಂತ ಬಂತು. ಮನ್ಸು ತಡೀನಿಲ್ಲ. ಶಿವ ಸರ್ ಮನೆಗೆ ಬಂದವರು ಇಲ್ವೋ ಅಂತ ನೋಡ್ಕೊ ಹೋಗಕ್ಕೆ ಬಂದೆ. ಇಲ್ಲ ರಾಮಯ್ಯ, ಅವರಿನ್ನೂ ಮನೆಗೆ ಬಂದಿಲ್ಲ. ನಿಮ್ಮ ಹತ್ರ ಎಲ್ಲರೂ ಅರ್ಜೆಂಟ್ ಕೆಲಸ ಇತ್ತಂದಳಿ ಹೇಳಿ ಹೋಯ್ರಾ? ಅವ್ರ ಕೆಲಸ ಮಧ್ಯಾಹ್ನನೇ ಮುಗ್ದೋಯ್ತು ಆದರೆ ಅವ್ರನ್ನ ಭೇಟಿ ಮಾಡೋಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದ. ನಂಗೆ ಯಾಕೋ ಆ ವ್ಯಕ್ತಿ ಮೇಲೆ ಡೌಟು ಯಾರು ಅವನು? ಯಾರು ಅಂತ ನಂಗೆ ಗೊತ್ತಿಲ್ಲ ಅವ್ರ ಆಫೀಸ್ದಾಗ ಬಂದ್ಬಿಟ್ಟು ನಾನು ಶಿವಪ್ರಸಾದ್ ಅವ್ರನ್ನ ನೋಡಬೇಕು ಅಂದರು. ನಾನು ಆಫೀಸ್ ಒಳಗೆ ಬಂದು ಶಿವಪ್ರಸಾದ್ ಸರ್ಗೆ ಯಾರೋ ಬಂದವ್ರು ನಿಮ್ಮನ್ನ ಭೇಟಿ ಮಾಡೋಕ್ಕೆ ಅಂದೆ. ಶಿವ ಸರು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದರು. ಅಷ್ಟೇ ಸರ್ ನನಗೆ ಗೊತ್ತಿರೋದು. ಅವ ಕಾಂಬಕ್ಕೆ ಯಾವ ನಮೂನಿ ಇದ್ದಿದ್ದ? ಅಂದರೆ ನೋಡೋಕೆ ಯಾವ ಥರ ಇದ್ದಿದ್ದ ಅಂತ? ಹೈಟು ವೆಯ್ಟು? ನೋಡೋಕ್ಕೆ ವಿಚಿತ್ರವಾಗಿದ್ದ, ಖರಾಬಾಗಿದ್ದ. ನೋಡಿದ್ರೆ ಭಯ ಆಗ್ತಾಯಿತ್ತು ಸರ್.
ಹಂಗಾರೆ ನಿಮ್ಮ ಆಫೀಸ್ ಸುತ್ತಮುತ್ತ ಇರೋ CCTV ಕ್ಯಾಮ್ರಾ ಚೆಕ್ ಮಾಡ್ರೆ ಗ್ಯಾರಂಟಿ ಸಿಕ್ಕಾಯ್ಕಂತ. ಗಿರ್ಜಮ್ಮ ನೀವೇನು ಹೆದರ್ಕೊಂಡ್ಬಿಡಿ, ನಾನೆಲ್ಲ ಕಣ್ಕತ್ತೆ. ಬಾಗ್ಲೈ ಕಣಿ, ಹುಷಾರು. ನಾವು ಹೊತ್ತ ಬರ್ತೀವಿ ಮೇಡಮ್. ಲೇಟ್ ಆಯ್ತು. ಐ ವಿಲ್ ಮ್ಯಾನೇಜ್. ಹೋಗ್ತೀನಿ.